ಹಲೋ ಸ್ನೇಹಿತರೆ, ಇವತ್ತಿನ ನಮ್ಮ ಸ್ಪೆಷಲ್ ತಿಂಡಿ ಏನಪ್ಪ ಅನ್ನೋದಾದರೆ ದಾವಣಗೆರೆ ಸ್ಪೆಷಲ್ ಖಾಲಿ ದೋಸೆ. ಈ ಖಾಲಿ ದೋಸೆನಲ್ಲಿ ಏನಪ್ಪ ಸ್ಪೆಷಲ್ಲು ಅಂತೀರಾ? ಈ ಥರ ಖಾಲಿ ದೋಸೆ ನಮ್ಮ ದಾವಣಗೆರೆನಲ್ಲಿ ಬೆಣ್ಣೆ ದೋಸೆ ಹೋಟೆಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೊಟ್ಟೂರೇಶ್ವರ ಅನ್ನೋ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಅದೇ ರೀತಿಯಾಗಿ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ರೀತಿಯಾಗಿ ನೋಡಿ, ಉಬ್ಬಿ ಬರೋ ರೀತಿಯಲ್ಲಿ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಮಾಡಿರೋ ರೀತಿಯಲ್ಲಿ ನೀವು ಕೂಡ ಬನ್ನಿ, ಹೀಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಖಾಲಿ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 2 ಲೋಟದಷ್ಟು ದೋಸೆ ಅಕ್ಕಿನ ತೊಗೊಳ್ತಾ ಇದ್ದೀನಿ. ನೋಡಿ, 2 ಲೋಟದಷ್ಟು ದೋಸೆ ಅಕ್ಕಿ. ಈ ಗ್ಲಾಸಲ್ಲಿ ಎಲ್ಲ ನಾವು ಸಾಮಗ್ರಿಗಳನ್ನ ಇದೇ ಅಳತೆನಲ್ಲಿ ತೊಗೋಬೇಕಾಗುತ್ತೆ. ಇವಾಗ 1/4 ಲೋಟದಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ನಂತರ ಟೀ ಸ್ಪೂನ್ನ ಅಳತೆನಲ್ಲಿ 2 ಟೀ ಸ್ಪೂನಷ್ಟು ಮೆಂತ್ಯ. ನೋಡಿ, 2 ಟೀ ಸ್ಪೂನಷ್ಟು ಮೆಂತ್ಯ ಇವಾಗ ಹಾಕ್ಕೊಳ್ತಾ ಇದ್ವಿ. ನಂತರ ಅದೇ ಗ್ಲಾಸ್ನ ಅಳತೆನಲ್ಲಿ 1/4 ಲೋಟದಷ್ಟು ಸಬ್ಬಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀವಿ. 2 ಗ್ಲಾಸ್ ಅಕ್ಕಿಗೆ 1/4 ಲೋಟದಷ್ಟು ಸಬ್ಬಕ್ಕಿ, 1/4 ಲೋಟದಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಮೆಂತ್ಯ. ನಂತರ ಅದೇ ಗ್ಲಾಸ್ನ ಅಳತೆನಲ್ಲಿ 1/4 ಲೋಟದಷ್ಟು ಅವಲಕ್ಕಿ ಕೂಡ ತೊಗೊಳ್ತಾ ಇದ್ದೀವಿ. ಬಟ್ ಇವಾಗಲೇ ನಾವು ಇದನ್ನು ನೆನೆ ಹಾಕ್ಕೊಳ್ಳೋದು ಬೇಡ. ಇನ್ನೇನು ರುಬ್ತೀವಿ ಅಂದಾಗ ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಸಾಮಗ್ರಿಗಳನ್ನು ನಾವು 8 ಅವರು ನೆನೆ ಹಾಕ್ಕೋಬೇಕಾಗುತ್ತೆ, ಅವಲಕ್ಕಿ ಒಂದನ್ನು ಬಿಟ್ಟು. ನೋಡಿ, ಇವಾಗ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಾನು ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ರಾತ್ರಿ ಇಡೀ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ಬೆಳಗ್ಗೆ ನಾನಿವಾಗ ದೋಸೆ ಹಿಟ್ಟನ್ನು ದೋಸೆ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ನಾರ್ಮಲ್ ದೋಸೆಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ಆದರೆ ಖಾಲಿ ದೋಸೆಗೇನು ಸ್ಪೆಷಲ್ ಅಂದರೆ ಸ್ವಲ್ಪ ನೀರಾಗಿರಬೇಕು ಸ್ನೇಹಿತರೆ. ಆವಾಗಲೇ ಅದು ತೂತಾಗಿ ಚೆನ್ನಾಗಿ ಬರೋದು. ಇದು ಒಂದು ಟ್ರಿಕ್ ಅಂತಲೇ ತಿಳ್ಕೊಳ್ಳಿ ನೀವು. ಈ ಖಾಲಿ ದೋಸೆಗೆ ಅದು ತೂತಾಗಿ ಬರಬೇಕು ಅಂದರೆ ಸ್ವಲ್ಪ ಹಿಟ್ಟು ನೀರಾಗೇ ಇರಬೇಕು. ಈ ಹದದಲ್ಲಿ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ವ, ಈ ಹದದಲ್ಲಿ ಇರಬೇಕು. ಇಷ್ಟು ನೀರಾಗಿದ್ದರೆ ಸಾಕಾಗುತ್ತೆ. ಇವಾಗ ದೋಸೆ ಮಾಡೋದಕ್ಕೆ ತಯಾರು ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ದೋಸೆ ಮಾಡೋದಕ್ಕೆ ಹಿಟ್ಟೆಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನಾವು ಮಾಡೋ ಹೆಂಚು ಕೂಡ. ಇವಾಗ ಇದು ಕಾಸ್ಟ್ ಐರನ್ ತವ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಈರುಳ್ಳಿನಲ್ಲಿ ಇದನ್ನು ಉಜ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ದೋಸೆಗಳು ಎಲ್ಲಿ ನಿಮಗೆ ಸ್ಟಿಕ್ ಆಗೋದಿಲ್ಲ, ಹಿಡಿಯೋದಿಲ್ಲ ಹಂಚಿಗೆ, ಆರಾಮ್ಸೆ ಇದು ಎದ್ದು ಬರುತ್ತೆ. ಹಾಗಾಗಿ ನಾನು ಮೊದಲು ಈ ರೀತಿಯಾಗಿ ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಕೊಂಡು ನಂತರ ನೀರು ಹಾಕಿ ಇದನ್ನು ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ನಾನು ಇದನ್ನು ಒರೆಸ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಹಂಚಿಗೆ ದೋಸೆ ಹಿಡಿಯೋದಿಲ್ಲ, ನೀಟಾಗಿ ಎದ್ದು ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಹೆಂಚು ದೋಸೆ ಮಾಡೋದಕ್ಕೆ ತಯಾರಾಗಿದೆ ಸ್ನೇಹಿತರೆ. ಇವಾಗ ನಾವು ದೋಸೆ ಹಾಕೋದಕ್ಕೆ ಶುರು ಮಾಡೋಣ. ನೋಡಿ, ಇವಾಗ ನಾನು ದೋಸೆ ಯಾವ ರೀತಿಯಲ್ಲಿ ಹಾಕ್ತೀನಿ ಅಂತ ನೀವು ನೋಡಿ. ಹೆಂಚು ಮೇಲೆ ದೋಸೆ ಹಾಕಿ ನಾವು ಅದನ್ನು ಹರಡೋದು ಬೇಡ. ಈ ರೀತಿಯಾಗಿ ಹಾಕಿದಾಗ ಅದೇ ದೋಸೆ ಇನ್ನು ಹಂಚಿಗೆ ಇಟ್ಟು ಚೆನ್ನಾಗಿ ಹರಡ್ಕೋಬೇಕು. ಇಷ್ಟು ಹರಡ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನಾವು ಅದನ್ನು ಹರಡೋದು ಬೇಡ. ಈ ರೀತಿಯಾಗಿ ಇಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ಬರ್ತಿದೆ, ನೀವೇ ನೋಡಿ ಗಮನಿಸಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಸೇರಿಸ್ಕೋಬೋದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ. ನೋಡಿ, ಇಲ್ಲಿ ಹತ್ತಿರದಿಂದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ತೂತಾಗಿ ಬರ್ತಿದೆ, ನಿಮಗೆ ಕಾಣಿಸ್ತಿದೆ. ಹಾಗೆ ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬರ್ತಾ ಇದೆ ಅಲ್ವಾ. ನಾವೆಲ್ಲೂ ಇದಕ್ಕೆ ಒಂಚೂರು ಸೋಡಾ ಆಗಲಿ ಏನು ಬಳಸಿಲ್ಲ ಸ್ನೇಹಿತರೆ. ಅದೇ ಹೋಟೆಲಲ್ಲೆಲ್ಲ ಆದರೆ ಸೋಡಾ ಎಲ್ಲ ಬಳಸಿ ಮಾಡ್ತಾರೆ. ನಾವು ಸೋಡಾ ಬಳಸದೆ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ತೂತಾಗಿ ಬಂದಿದೆ, ನೀವೇ ನೋಡಿ. ನಾನು ಹೇಳಿರೋ ಅಳತೆನಲ್ಲಿ ನೀವು ಮಾಡಿ ನೋಡಿ. ಇದೇ ರೀತಿಯಾಗಿ ತೂತಾಗಿ ದೋಸೆ ನಿಮಗೂ ಕೂಡ ಬರುತ್ತೆ. ಹಾಗೆಯೇ ಅಷ್ಟೇ ಸ್ಮೂತಾಗಿರುತ್ತೆ ದೋಸೆ ತಿನ್ನೋದಕ್ಕೆ. ನೋಡಿ, ಇವಾಗ ತಿರುವಿ ಕೂಡ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಹೋಟೆಲ್ ರೀತಿಯ ಖಾಲಿ ದೋಸೆನೇ ಅದೇ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ತಿನ್ನೋದಕ್ಕೂ ಕೂಡ ಅದೇ ರುಚಿ ಇರುತ್ತೆ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ನಾನು ಹೇಳಿರುವಂಥ ಅಳತೆನಲ್ಲಿ ಮಾಡಿಕೊಂಡು ಹೇಗೆ ಬಂತು ಅನ್ನೋದನ್ನು ನನಗೆ ನೀವು ತಿಳಿಸ್ಬೇಕು, ಆಯಿತಾ. ಇವಾಗ ಇನ್ನೊಂದು ಇದೇ ರೀತಿಯಾಗಿ ದೋಸೆ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಬಂದಿತ್ತು ಅಂತ ನಿಮಗೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಹೊಂಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಕಲರು. ನಾವೇನಿಲ್ಲಿ ಯಾವುದೇ ಹೆಸರುಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಯಾವುದನ್ನು ಬಳಸಿಲ್ಲ ಅಲ್ವಾ ಸ್ನೇಹಿತರೆ. ಹಾಗೇ ಎಷ್ಟು ಚೆನ್ನಾಗಿ ನಿಮಗೆ ದೋಸೆ ಬಂದಿದೆ ಅಂತ. ಇವಾಗ 2ನೇ ದೋಸೆದು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನೋಡಿ, ಇದೇ ರೀತಿಯಾಗಿ 2ನೇ ದೋಸೆನೂ ಕೂಡ ಬಂದಿದೆ. ನೋಡಿ,
ಹೊಂಬಣ್ಣವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಇದ್ರ ಜೊತೆಗೆ ಕಾಯಿ ಚಟ್ನಿ ತುಂಬ ಒಳ್ಳೆ ಅದ್ಭುತ ಕಾಂಬಿನೇಷನ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಒಂದು ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.